ನೋಡ್ರಿ, ಯಾವ್ದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು, ಸಂದರ್ಭದ ಜೊತೆಗೆ ನಿಮ್ಮ ಉದ್ದೇಶ ಏನು, ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. 31 ವರ್ಷದ ಹಿಂದಿನ ಹಳೆ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗೆ? ಹಾಗಾದ್ರೆ ಇವಾಗೇ ಬೇಕಿತ್ತ ನಿಮ್ಗೆ? ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ, ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ ಧೈರ್ಯ ಎಷ್ಟಾಗಾದ್ರೆ? ಏನ್ ಉದ್ದೇಶ ನಿಮ್ದು? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ನೋಡ್ರಿ, ಯಾವ್ದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು, ಸಂದರ್ಭದ ಜೊತೆಗೆ ನಿಮ್ಮ ಉದ್ದೇಶ ಏನು, ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. 31 ವರ್ಷದ ಹಿಂದಿನ ಹಳೆ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗೆ? ಹಾಗಾದ್ರೆ ಇವಾಗೇ ಬೇಕಿತ್ತ ನಿಮ್ಗೆ? ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ, ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ ಧೈರ್ಯ ಎಷ್ಟಾಗಾದ್ರೆ? ಏನ್ ಉದ್ದೇಶ ನಿಮ್ದು? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ನೋಡ್ರಿ, ಯಾವ್ದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು, ಸಂದರ್ಭದ ಜೊತೆಗೆ ನಿಮ್ಮ ಉದ್ದೇಶ ಏನು, ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. 31 ವರ್ಷದ ಹಿಂದಿನ ಹಳೆ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗೆ? ಹಾಗಾದ್ರೆ ಇವಾಗೇ ಬೇಕಿತ್ತ ನಿಮ್ಗೆ? ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ, ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ ಧೈರ್ಯ ಎಷ್ಟಾಗಾದ್ರೆ? ಏನ್ ಉದ್ದೇಶ ನಿಮ್ದು? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ನೋಡ್ರಿ, ಯಾವ್ದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು, ಸಂದರ್ಭದ ಜೊತೆಗೆ ನಿಮ್ಮ ಉದ್ದೇಶ ಏನು, ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. 31 ವರ್ಷದ ಹಿಂದಿನ ಹಳೆ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗೆ? ಹಾಗಾದ್ರೆ ಇವಾಗೇ ಬೇಕಿತ್ತ ನಿಮ್ಗೆ? ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ, ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ ಧೈರ್ಯ ಎಷ್ಟಾಗಾದ್ರೆ? ಏನ್ ಉದ್ದೇಶ ನಿಮ್ದು? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.